ಜನ್ಮ ತಗೊಳ್ಳೋದಕ್ಕೆ ಏನೋ ಒಂದು ಪರ್ಪಸ್ ಇರುತ್ತೆ, ಹೌದು ಅದನ್ನ ಫುಲ್ಫಿಲ್ ಮಾಡೇ ಹೋಗ್ಬೇಕು. ಹೌದು. ಯಾಕೆ ಸ್ಯೂಸೈಡ್, ವೈ, ಯಾಕೆ ಆ ಡಿಸಿಷನ್ ತಗೊಳ್ತಾರೆ ಅನ್ನೋದೇ ಗೊತ್ತಿಲ್ಲ. ಹೊಸ ಜೀವನಕ್ಕೆ ನಾವು ವೆಲ್ಕಮ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ಇರಲ್ವ ಅವ್ರಿಗೆ. ಇವಾಗ ನಾವು ಹೆಂಗೆ ವಿ ವೆಲ್ಕಮ್ ಎವ್ರಿ ಇಯರ್, ಈ ವರ್ಷ ನಾವು ಏನೋ ಹೊಸದಾಗಿ ಮಾಡಬೇಕು, ಈ ವರ್ಷ ನಾನು ಒಂದಷ್ಟು ರೆಸಲ್ಯೂಷನ್ಸ್ ಇರುತ್ತೆ, ಈ ವರ್ಷ ನಾನು ಜಿಮ್ಗೆ ಹೋಗ್ಬೇಕು, ಈ ವರ್ಷ ನಾನು ಇದನ್ನು ಮಾಡಬೇಕು ಅಂತ ಬೆಟರ್ಮೆಂಟ್ ನೋಟ್ ನೀಟಾಗಿ ಒಂದು ನೋಟ್ಬುಕ್ಕಲ್ಲಿ ನಾವು ನೋಟ್ ಮಾಡ್ತೀವಿ ತಾನೆ, ಪಾಯಿಂಟ್ ಟು ಪಾಯಿಂಟ್ ಅಲ್ವಾ. ಯಾಕೆ ನಿಮ್ಮ ಪರ್ಸ್ನಲ್ ಲೈಫ್ನ ಹಂಗೆ ಮಾಡ್ಕೊಳ್ಳಲ್ಲ? ವೈ ಡೋಂಟ್ ಯು ರೀಬೂಟ್ ಯುವರ್ ಪರ್ಸ್ನಲ್ ಲೈಫ್, ಡಿಟಾಕ್ಸ್ ಇಟ್, ಟೇಕ್ ಆಫ್ ಆಲ್ ದ ಟಾಕ್ಸಿಕ್ ಪೀಪಲ್ ಫ್ರಮ್ ಯುವರ್ ಲೈಫ್. ಅದೇ ನಮ್ಗೆ ಹಿಂಸೆ ಕೊಡೋದು. ಹೊಸೊಬ್ರನ್ನ ಹೊಸ ಜನನ ವೆಲ್ಕಮ್ ಮಾಡೋಣ, ಹೊಸ ವಿಷಯನ ಮಾತಾಡೋಣ ಅಲ್ವಾ, ಹೊಸ ಸಂಬಂಧಗಳಿಗೆ ಲೆಟ್ಸ್ ಎಂಟರ್ಟೈನ್ ಅಂಡ್ ಎಂಕರೇಜ್ ಆಗಿರೋಣ ಅಷ್ಟೇ. ಸೂಪರ್. ಅನಿಲ್ ಅವರು ಬರೀ ಟೆಕ್ನಿಷಿಯನ್ ಅಷ್ಟೇ ಅಲ್ಲ, ಒಳ್ಳೆ ಆಕ್ಟರ್ ಕೂಡ ಹೌದು. ಸೊ ಅವರ ಡೈರೆಕ್ಷನ್ ಬಗ್ಗೆ ಆಸ್ ಅನ್ ಆಕ್ಟರ್ ಆಗಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅನಿಲ್ ಸರ್ ಸಿನಿಮಾ ಇನಿಷಿಯಲಿ ಇದು ಅಗೇನ್ ಫಸ್ಟ್ ಅಸೋಸಿಯೇಷನ್ ಇದು ನನಗೆ ಅವರ ಜೊತೆ ಕೆಲಸ ಮಾಡಿದ್ದು. ಫಸ್ಟ್ ಅದು ಕಷ್ಟ ಆಗ್ತಿತ್ತು ಅಂದರೆ ಜೆಲ್ಲಾಗಕ್ಕೆ. ಹೋಗ್ತಾ ಅನಿಲ್ ಸರ್ ಬಿಕಮ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಆಮೇಲೆ ಅದೊಳ್ಳೆ ರ್ಯಾಪೋ ಬಿಲ್ಟ್ ಆಯಿತು. ಆಮೇಲೆ ಅವ್ರ ಸಿನಿಮಾ ಹೀರೋ ಕೂಡ ಮಾಡಿದ್ದಾರೆ, ಅದು ಲೇಟ್ರ್ ಆನ್ ನನಗೆ ಗೊತ್ತಾಗಿದ್ದು. ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಅದಾದಮೇಲೆ ತುಂಬ ಹ್ಯೂಮರ್ ಇರುವಂಥ ಒಬ್ಬ ವ್ಯಕ್ತಿ, ಒಳ್ಳೆ ಅದ್ಭುತವಾಗಿರುವಂಥ ರೈಟರ್. ಹೇಳ್ತಿಲ್ವ ಇಲ್ಲಿ ಜಡೇಶ್ ಸರ್ ಅವ್ರದೇ ಲಿರಿಕ್ಸ್, ನನ್ನ ಎಲ್ಲ ಸಾಂಗು ಅವರೇ ಲಿರಿಕ್ಸ್ ಬರ್ದಿರೋದು. ಇಲ್ಲಿ ಜಡೇಶ್ ಸರ್ ಮತ್ತು ಇಬ್ರು ಒಂಥರ ತಕ್ಕಡಿಲಿ ಹಾಕಿದ್ರೆ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ತೂಕ ಹಾಕ್ಬೋದು. ಇಲ್ಲಿ ಯಾರೋ ಇವ್ರು ಹೆಚ್ಚು ಅಂತ ಇಲ್ಲ. ರೈಟಿಂಗಲ್ಲಿ ಇಬ್ರು ಅಬ್ಸಲ್ಯೂಟ್ಲಿ ಸೂಪರ್. ದಟ್ಸ್ ಗ್ರೇಟ್. ಸಿ ಅವ್ರಿಗೆ ಇದಕ್ಕಿಂತ ಬೆಸ್ಟ್ ಕಾಂಪ್ಲಿಮೆಂಟ್ ಇನ್ನೇನು ಬೇಕು? ಒಬ್ಬ ಅವರ ಸಿನಿಮಾದ ಕಲಾವಿದರಿಂದ ಈ ಥರದ ಒಂದು ಕಾಂಪ್ಲಿಮೆಂಟ್ ಪಡ್ಕೊಳ್ಳೋದಿದೆಯಲ್ಲ ಆಸ್ ಅ ಟೆಕ್ನಿಷಿಯನ್ ಆಗಿ, ಇಟ್ಸ್ ಅ ಗ್ರೇಟ್. ಯಾಕೆ ಗೊತ್ತಾ ಲಕ್ಷ್ಮಿ, ನಾವು ಡೈಲಾಗ್ಸ್ ಹೇಳ್ತಿರ್ಬೇಕಾದ್ರೆ ಖುಷಿ ಆಗತ್ತಲ್ಲ, ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೊ ಅದು ಅಪ್ರಿಷಿಯೇಟ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅಪ್ರಿಸಿಯೇಷನ್ ಸಿಗಬೇಕಂತ ಯು ಶುಡ್ ಕಾಂಪ್ಲಿಮೆಂಟ್ ವೆನ್ ಸಮ್ಮನ್ ಇಸ್ ಸೋ ಗುಡ್ ಇನ್ ಸಮಥಿಂಗ್. ಕಾಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ನಾವು ಎಷ್ಟೇ ಎಫರ್ಟ್ ಹಾಕಿದ್ರು ಅದು ವ್ಯರ್ಥ ಅಂತ ಅನ್ಸುತ್ತೆ. ಇವಾಗ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಈ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ಅಂತ ನಾನು ಹೇಳಿದೆ, ಅದು ನಿಮ್ಗೇನೋ ಖುಷಿ. ನಾಳೆ ಹೋಗ್ಬಿಟ್ಟು ಮಿರರಲ್ಲಿ ನೋಡ್ಕೊಂಡಾಗ, ಇಲ್ಲ ಮನೆಗೆ ಹೋಗಿ ಇವತ್ತು ನೀವು ಮಿರರಲ್ಲಿ ನೋಡ್ಕೊಂಡಾಗ ಅಲ್ಲೋ ರಚ್ಚು ಹೇಳಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಕಾಂಪ್ಲಿಮೆಂಟ್, ಯಾರಾದರೂ ತುಂಬ ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಷಿಯೇಟ್ ಮಾಡಿ, ಬೆಂತಟ್ಟಿ ಅವ್ರನ್ನ. ಅದು ಬಿಟ್ಟು ಮಾಡ್ತಿದ್ದಾನೆ ಬಿಡು ಅವನಿಗೇನು ಹೊಗಳಿದ್ರೆ ಇನ್ನೂ ಏನಾದರೂ ಟಾಪ್ಗೆ ಹೋಗ್ತಾನೆ, ಅದೆಲ್ಲ ಸುಳ್ಳು. ನಾನು ಯಾವಾಗಲೂ ಅದನ್ನೇ ಹೇಳೋದು, ನಾವು ಬೆಂತಟ್ಟಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಲೆಳೆಯೋ ಕೆಲಸ ಮಾಡಬಾರ್ದು. ಅಷ್ಟೇ, 100% ವೆಲ್ ಸೆಟ್. ಕೂಲಿ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ, ರಚಿತಾ ಕರಿಯರ್ನ ಮೈಲಿಗಲ್ಲು ಸಿನಿಮಾ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂತಂದರೆ ಒಂದು ಕಡೆ ತಲೈವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ಮತ್ತೊಂದು ಕಡೆ ಕಿಂಗ್ ನಾಗಾರ್ಜುನ್ ಅವರು, ಮತ್ತೊಂದು ಕಡೆ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮೀರ್ ಖಾನ್ ಅವರು, ಮತ್ತೊಂದು ಕಡೆ ಸೌಬಿನ್ ಅವರು, ಮತ್ತೊಂದು ಕಡೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಇಷ್ಟು ಜನ ಜೊತೆ ಸ್ಕ್ರೀನ್ ಶೇರ್ ಮಾಡೋದಿದೆಯಲ್ಲ, ಇಟ್ಸ್ ಅ ವಾವ್ ಮೂಮೆಂಟ್. ಹೌದು, ಮತ್ತು ಎಲ್ಲ ಕಡೆಯಿಂದನೂ ಅದೆಲ್ಲ ವಾವ್ ಫ್ಯಾಕ್ಟರೇ ಇರೋದಲ್ಲಿ. ಒಂದು ಕಡೆ ಸನ್ ಪಿಕ್ಚರ್ಸ್ ಆಗಿರ್ಬೋದು, ಇನ್ನೊಂದು ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರಾಗಿರ್ಬೋದು, ಇನ್ನೊಂದು ಕಡೆ ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ ಅನಿರುದ್ಧ್ ಅವರಾಗಿರ್ಬೋದು. ಐ ಥಿಂಕ್ ಎವ್ರಿಥಿಂಗ್. ಆ್ಯಂಡ್ ಈವನ್ ಆ DOP ಕೂಡ ಅಷ್ಟೇ. ಎಲ್ಲರೂ ಇಟ್ಸ್ ಅಂದರೆ ನಾ ಹೇಳ್ತಿಲ್ವಾ, ಈ ಸಿನಿಮಾನ ನಾನು ತುಂಬ ರಾಯಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ. ಆನೆ ಥರ ಅದು ಹೋದಾಗೂ ಹಾಗೆ, ಕೆಲಸ ಮಾಡಿದಾಗಲೂ ಹಾಗೆ. ಆ್ಯಂಡ್ ತೆರೆ ಮೇಲೆ ಬಂದಾಗ ನನಗೆ ಸಿಗ್ದಂಥ ಅಪ್ರಿಸಿಯೇಷನ್, ಆಮೇಲೆ ಪ್ರೀತಿ ಫ್ರಮ್ ಚೆನ್ನೈ, ಲೈಕ್ ತಮಿಳ್ನಾಡು ಆಗಿರ್ಬೋದು, ನಮ್ಮ ತೆಲುಗು ಇಂಡಸ್ಟ್ರಿ, ಎಲ್ಲ ತೆಲುಗು ಫ್ಯಾನ್ಸ್ ಆಗಿರ್ಬೋದು, ಮಲಯಾಳಂ ಫ್ಯಾನ್ಸ್ ಆಗಿರ್ಬೋದು, ನಮ್ಮೂರು, ನಮ್ಮ ಕನ್ನಡಿಗರು ಎಲ್ಲರೂ ಎಷ್ಟು ಖುಷಿ ಪಟ್ಟು ಗೊತ್ತಾ. ನಮ್ಮೂರು ಅಂತೂ ತುಂಬ ಹೆಮ್ಮೆಯಿಂದ ನನ್ನ ಪಾತ್ರದ ಬಗ್ಗೆ, ನನ್ನ ಅಭಿನಯದ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ. ನಾನು ರಿವ್ಯೂಸ್ ನೋಡ್ತಿದ್ನಲ್ಲ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಹತ್ರ, ರಚಿತಾ ಅವರು ರಚ್ಚು, ನಮ್ಮ ರಚ್ಚು ಅಂದಾಗ ವಾವ್, ನಮ್ಮ ರಚ್ಚು. ಹೀಗೇನೆ ಬೇರೆ ಸ್ಟೇಟಲ್ಲೂ ಅಷ್ಟೇ. ನಾನು ಹೊಸಬ್ಳು ಅವ್ರಿಗೆ ಎಷ್ಟು ಅಪ್ಕೊಂಡು ಮಾತಾಡಿದ್ದಾರೆ, ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಟ್ರೇಲರ್ ನೋಡಿದಾಗ ನನಗೆ ಅನಿಸಿದ್ದು, ಈ ಥರದೊಂದು ಸಣ್ಣ ರೋಲ್ ಮಾಡೋದಕ್ಕೆ ಇವ್ರು ಯಾಕೆ ಹೋದ್ರು ಅಂತ ನನಗನ್ಸಿತ್ತು. ನಾನು ತುಂಬ ಬೇಸರ ಪಟ್ಕೊಂಡಿದ್ದೆ. ಆಮೇಲೆ ಒಂದಷ್ಟು ಕ್ಯಾರೆಕ್ಟರ್ಸ್ನ ಇಂಡಿವಿಜುವಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರು ಅವರು, ಸ್ಪೆಷಲ್ ಪೋಸ್ಟ್ಗಳಾಕಿ. ಅದರಲ್ಲಿ ರಚಿತಾ ಅವರು ಕ್ಯಾರೆಕ್ಟ್ರೇ ಇಂಟ್ರೊಡ್ಯೂಸ್ ಮಾಡಲಿಲ್ಲ, ಆವಾಗ ಬೇಸರ ಆಯಿತು. ಪ್ರೀ ರಿಲೀಸ್ ಇವೆಂಟ್ ಅಂತ ಒಂದು ಮಾಡಿದ್ರು, ಆಡಿಯೋ ಲಾಂಚ್ ಥರ ದೊಡ್ಡದಾಗಿ ಚೆನ್ನೈಯಲ್ಲೇ.
ಅದರಲ್ಲಿ ರಚಿತಾ ಅವ್ರನ್ನ ಇನ್ವೈಟು ಮಾಡಿಲ್ಲ, ಅವ್ರಿಗೇನು ಅವ್ರದ್ದು ಸದ್ದುನೇ ಇಲ್ಲ. ಓ ಆಯಿತು ಬಿಡು. ಸಿನಿಮಾ ನೋಡೋಕ್ಕೆ ಹೋದೆ, ಫಸ್ಟ್ ಡೇ ಫಸ್ಟ್ ಶೋ, ಅರ್ಲಿ ಮಾರ್ನಿಂಗ್ 6 o'clock. ನಾನು ನೋಡಿಬಿಟ್ಟು ನಿಮಗೆ ಫಸ್ಟ್ ಆಫ್ ಆಗಿದ ತಕ್ಷಣ ನಿಮಗೆ ಕಾಲ್ ಮಾಡಿದ್ದೆ ನಾನು. ವೆರಿ ಸರ್ಪ್ರೈಸಿಂಗ್ಲಿ ನಿಮ್ಮ ಎಂಟ್ರಿ ಇರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದಿರ್ಬೋದು, ಹೇಗೆ ಅಕ್ಸೆಪ್ಟ್ ಮಾಡಿದ್ರಿ ಆ ಥರದೊಂದು ಕ್ಯಾರೆಕ್ಟರ್ ಮಾಡೋದಕ್ಕೆ? ನನಗೆ ಕಿಲ್ಲರ್ ಕಲ್ಯಾಣಿ. ಕಿಲ್ಲರ್ ಕಲ್ಯಾಣಿ ಅಲ್ಲ. ನೀವಿಷ್ಟು ಹೇಳಿದ್ರಲ್ಲ, ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲೂ ಕಾಣಿಸ್ಕೊಂಡಿಲ್ಲ, ಇನ್ವೈಟ್ ಮಾಡಿಲ್ಲ, ಏನಿಲ್ಲ. ಇನ್ವೈಟ್ಸ್ ನನಗೆ ಬಂದಿತ್ತು, ಬಟ್ ಇಟ್ ವಾಸ್ ಅ ಸರ್ಪ್ರೈಸಿಂಗ್ ಇರ್ಲಿ ಅಂತ ಡೈರೆಕ್ಟರ್ಸ್ ಕಾಲ್. ಓಕೆ, ಬೇಡ, ನನಗೋಸ್ಕರ ಪ್ಲೀಸ್ ಬೇರ್ ದಿಸ್ ಫಾರ್ ಮೀ, ಲೆಟ್ ಅಸ್ ನಾಟ್ ಡಿಸ್ಕ್ಲೋಸ್ ಯು. ಇಲ್ಲ ನಿಮ್ಮ ಪಾತ್ರ ಅಂದರೆ ಪಾತ್ರಗಳು ಬಂದ್ಬಿಟ್ರೆ ದೇ ವಿಲ್ ಸ್ಟಾರ್ಟ್ ಡಿಕೋಡಿಂಗ್. ಇಲ್ಲ ಇದು ಏನಿದು, ಇದು ಏನೋ ಸ್ಪೆಷಲ್ ಕ್ಯಾರೆಕ್ಟರ್ ಇರ್ಬೋದು ಅಂತ. ಲೆಟ್ ಅಸ್ ನಾಟ್ ಗಿವ್ ಅ ಚಾನ್ಸ್ ಫಾರ್ ದ ಪೀಪಲ್ ಅಂತ. ಇಟ್ ವಾಸ್ ಹಿಸ್ ಕಾಲ್. ನಾನು ಅದನ್ನು ತುಂಬ ರೆಸ್ಪೆಕ್ಟ್ ಮಾಡಿದೆ. ಸೊ ಫೈನಲಿ ಅವ್ರು ಏನು ಅಂದ್ಕೊಂಡ್ರಲ್ಲ, ಯಾವ ಥರ ಅದು ಪೋಟ್ರೆ ಆಗಿ ಯಾವ ಥರ ನಿಮಗೆ ರೆಸ್ಪಾನ್ಸ್ ಸಿಗತ್ತೆ ನೋಡ್ತೀರಿ ಅಂದ್ರಲ್ಲ, ಅದು ಸತ್ಯವಾಗ್ಲೂ ನಾನು ವಿಟ್ನೆಸ್ ಮಾಡಿದೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಲೋಕೇಶ್ ಅವ್ರಿಗೆ. ಅದನ್ನು ತುಂಬ ಚೆನ್ನಾಗಿ ಡಿಸೈನ್, ಪಾತ್ರ ಬರೆಯೋದಲ್ಲ, ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಇತ್ತಲ್ಲ. ಸೊ ಹೀ ಡಿಡ್ ಇಟ್ ಸೋ ವೆಲ್ ಆ್ಯಂಡ್ ಥ್ಯಾಂಕ್ಸ್ ಟು ಯು. ಸೂಪರ್. ಅಂದರೆ ಲಿಟ್ರಲಿ ನಮ್ಮವರಾದರೆ ನಮ್ಮ ರಚ್ಚು ಅಂತ ಕಮೆಂಟ್ ಮಾಡೋದು ಬೇರೆ, ತುಂಬ ಆರ್ಗ್ಯಾನಿಕ್ ಆಗಿ ನಾನು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿದ್ದೆ. ಕಂಪ್ಲೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಕ್ಯಾಂಪೇನೇ ಆಗುತ್ತೆ. ಅಷ್ಟು ಜನ ಸ್ಟಾರ್ ಕ್ಯಾಂಪೇನ್ ಇದ್ದರೂ ಕೂಡ ಸಿನಿಮಾದಲ್ಲಿ ನಿಜವಾದ ಹೀರೋಗಳು ರಚಿತಾ ರಾಮ್ ಮತ್ತು ಸೌಬಿನ್ ಅಂತಕ್ಕಂಥದ್ದು ತುಂಬ ಆರ್ಗ್ಯಾನಿಕ್ ಆಗಿ ಬಂದಂತಹ ಅಪ್ರಿಸಿಯೇಷನ್ಸ್. ನೀವು ಓದಿದ್ದೀರಾ, ನೋಡಿದ್ದೀರಾ? 100% ಫೋನ್ ಮಾಡಿ ಮಾತಾಡಿ. ಡೆಫಿನೆಟ್ಲಿ ಎಸ್. ಅದ್ರ ಬಗ್ಗೆ ನನಗೆ ಕೆಲವ್ರು ಹೇಳ್ತಾರೆ ಪಿ ಆರ್ ಮಾಡಿಸಿದ್ದಾರೆ ಅಂತ. ಯಾವ ಪಿ ಆರ್? ನಮ್ಗೆ ತಮಿಳ್ನಾಡಲ್ಲಿ, ಮಲಯಾಳಮಲ್ಲಿ, ಬಾಲಿವುಡ್ ಅಲ್ಲಿ ನನಗೆ ಒಂದು ಅಭ್ಯಾಸ ಇವತ್ತಿನವರೆಗೂ 13 ವರ್ಷದಿಂದ ನನಗೆ ಗೊತ್ತಿಲ್ಲದಿರೋ ಅಂಥದ್ದು ಏನು ಗೊತ್ತಾ? ದುಡ್ಡು ಕೊಟ್ಬಿಟ್ಟು ಪಿ ಆರ್ ಮಾಡಿಸ್ಕೊಳ್ಳೋ ಶೋಕಿ ನನಗಿಲ್ಲ. ನನಗೆ ಅದೇನೋ ಬರಲ್ಲ. ದುಡ್ಡು ಕೊಟ್ಬಿಟ್ಟು ಏನಕ್ಕೆ ಮಾಡ್ಸೋಣ? ವೆನ್ ನನಗೆ ತಾಕತ್ತಿದೆ. ನಾನೇ ನಿಮ್ಗೆ 6 months ಇಂದ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಇಂಟರ್ವ್ಯೂ ಕೊಡಿ ಅಲ್ವಾ? ಫ್ರಮ್ ಪಾಸ್ಟ್ 6 months. ಲಕ್ಷ್ಮಿ, ನೀವು ಮನಸ್ಸು ಮಾಡಿದಿದ್ರೆ ಇಷ್ಟೊತ್ತಿಗೆ ಒಂದು 60 ಇಂಟರ್ವ್ಯೂ ಕೊಡ್ಬೋದಿತ್ತು. ಹೌದು ಲಕ್ಷ್ಮಿ, ನಮ್ಮ ಇಂಡಸ್ಟ್ರಿಲೇ. ಅಂಡ್ ನನಗೆ ತಲೈವಾ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋ ತುಂಬಾ ದೊಡ್ಡ ಡ್ರೀಮ್. ಯಾರಿಗಿರಲ್ಲ, ಅದು ಪ್ರತಿಯೊಬ್ಬರಿಗೂ ಇರುತ್ತೆ. ಡೆಫಿನೆಟ್ಲಿ. ಅವ್ರ ಪಕ್ಕದಲ್ಲಿ ಒಂದು ಫೋಟೋಗೆ ನಿಂತ್ಕೊಂಡ್ರೆ ಸಾಕು ಅನ್ನೋ ಒಂದು ಆಸೆ ಎಲ್ರಿಗೂ ಇರುತ್ತೆ. ಅಂಥದ್ರಲ್ಲಿ ಅವ್ರ ಸಿನಿಮಾದಲ್ಲಿ ಆ್ಯಂಟಾಗನಿಸ್ಟ್ ಆಗಿ ನಾನು ಕಾಣಿಸ್ಕೊಳ್ತೀನಿ. ಆ್ಯಂಡ್ ಆ ಪಾತ್ರಕ್ಕೆ ತುಂಬ ದೊಡ್ಡ ಅಪ್ರಿಸಿಯೇಷನ್ ಸಿಗುತ್ತೆ. ಆ್ಯಂಡ್ ರಜನಿ ಸರ್ ಆಗಿರ್ಬೋದು, ನಾಗಾರ್ಜುನ ಸರ್ ಆಗಿರ್ಬೋದು, ಅವರು ವಾಲಂಟಿಯರ್ ಆಗಿ ಕಾಲ್ ಮಾಡಿ ನನಗೆ ಸಭಾಷ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು ಅಂತ. ಆಫ್ಟರ್ ರಿಲೀಸಾ? ಪೋಸ್ಟ್ ರಿಲೀಸ್ ಆಗಿದ್ರು ಸರಿ, ಆ್ಯಂಡ್ ಶೂಟಿಂಗ್ ಪ್ರೋಗ್ರೆಸ್ಸಲ್ಲಿ ನಾವು ವರ್ಕ್ ಮಾಡ್ತಿರ್ಬೇಕಾದ್ರು ಸರಿ, ದೇ ಕಾಂಪ್ಲಿಮೆಂಟೆಡ್ ಮೀ ಅ ಲಾಟ್. ತುಂಬ ಇಷ್ಟಪಟ್ಟರು ನನ್ನ ಪಾತ್ರ, ನನ್ನ ಆ್ಯಕ್ಟಿಂಗ್ನ. ಸೊ ಅದಕ್ಕಿಂತ ಹೆಚ್ಚಿನೇನು ನಾನು ಕೇಳಲ್ಲ. ಸೊ ದಿಸ್ ವಾಸ್ ಫೈನ್ ಫಾರ್ ಮೀ. ಎಕ್ಸ್ಟ್ರಾ ಈ ದುಡ್ಡು ಕೊಟ್ಬಿಟ್ಟು ಪಿ ಆರ್ ಮಾಡಿಸ್ಕೊಳ್ಳೋದು ನಾನು ಕೇಳಿದೆ ನನ್ನ ಪಿ ಆರ್ ಟೀಮ್ನ, ಇವೆಲ್ಲ ನಿಜವಾಗ್ಲೂ ಇದೆಯಾ ಅಂದೆ. ಐ ಡೋಂಟ್ ಬಿಲೀವ್. ಹಳೆ ಕಾಲದಿಂದ ಈ ಥರ ಯಾವುದೂ ಇಲ್ಲ ಲಕ್ಷ್ಮಿ, ನಾನು ನೋಡಿರೋ ಹಾಗೆ, ನಾನು ಕೇಳಿರೋ ಹಾಗೆ. ಇವಾಗಿದೆ, ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ಐ ಬಿಲೀವ್ ಇನ್ ಮೈ ಹಾರ್ಡ್ ವರ್ಕ್, ಐ ಬಿಲೀವ್ ಇನ್ ಗಾಡ್. ಭಗವಂತ ಎಷ್ಟು ವರ್ಷ ನನಗೆ ಕೆಲಸ ಮಾಡಿಸ್ತಾನೋ ನಾನು ಮಾಡಿಸ್ತೀನಿ. ಜನಗಳು ನನ್ನ ಎಷ್ಟು ವರ್ಷ ನೋಡಬೇಕು ಅಂತ ಅಂತಾರೋ ನಾನು ಅಷ್ಟು ವರ್ಷ ಕೆಲಸ ಮಾಡ್ತೀನಿ. ಅದು ಬಿಟ್ಟು ನಾನು ದುಡ್ಡು ಕೊಟ್ಬಿಟ್ಟು ಪಿ ಆರ್ ಮಾಡಿಸ್ತೀನಿ ಅಂದರೆ ಅದು ಮುಟ್ಟಾಳ್ತನ. ನಾನು ಅದನ್ನು ಎಂಕರೇಜ್ ಕೂಡ ಮಾಡಲ್ಲ, ಅದನ್ನು ಸಪೋರ್ಟ್ ಕೂಡ ಮಾಡಲ್ಲ. ನಾನು ಅದು ಮಾಡೋದೇ ಇಲ್ಲ. ನನಗೆ ತಿಳಿದಂಗೆ ನೀವು ಮಾಡ್ತಿಲ್ಲ, ಯಾಕಂದರೆ ನಾನು ನಿಮಗೆ ತುಂಬ ಕ್ಲೋಸ್ ಸರ್ಕಲಲ್ಲಿ ಇರ್ತಕ್ಕಂಥ ಒಬ್ಬ ಜರ್ನಲಿಸ್ಟ್ ಆಗಿ ನನಗೆ ಗೊತ್ತಿದೆ. ಮಾಹಿತಿ ಕೆಲವೊಂದು ತಪ್ಪು ಅಂತ ಅಂದಾಗ ನಾನು ಕಾಲ್ ಮಾಡಿ ಹೇಳ್ತೀನಿ, ಇದನ್ನು ಕೇಳಿ, ಯಾರು ನಿಮ್ಗೆ ಹೇಳಿದ್ರು ಅಂತ ಕೇಳಿ ಅದನ್ನು ಆದಮೇಲೆ ಹಾಕಿ ಅಂತ. ನಾನು ಯಾವತ್ತೂ ಯಾರಿಗೂ ಇದನ್ನು ಟೆಲಿಕಾಸ್ಟ್ ಮಾಡಬೇಡಿ, ಇಲ್ಲ ನನ್ನ ಬಗ್ಗೆ ಒಂದು ಪಾಸಿಟಿವ್ ಇದಾಗಿ ಮಾಡಿ ಒಬ್ರಿಗೂ ನಾನು ಹೇಳ್ದವಳಲ್ಲ, ನಾನು ಹೇಳೋದು ಇಲ್ಲ. ಹೌದು, ಈ ಕಲ್ಯಾಣಿ ನೆಗೆಟಿವ್ ರೋಲ್ ಮಾಡೋದಕ್ಕೆ ನೀವು ಓಕೆ ಅಂದಿದ್ದು ಹೇಗೆ? ಯಾರು ಇನ್ಸ್ಪಿರೇಷನ್ ಅಂತಕ್ಕಂಥ? ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ ಅರಸೀಲಿ ರಶ್ಮಿ ಅನ್ನೋ ಪಾತ್ರ ಮಾಡಿದ್ದು. ಅದರಲ್ಲಿ ನಾನು ವಿಲ್ಲನ್ ಆಗೇ ನಾನು ಮಾಡಿದ್ದು. ಸೊ ಐ ಸ್ಟಾರ್ಟೆಡ್ ಮೈ ಕರಿಯರ್ ಆ್ಯಸ್ ಅ ವಿಲ್ಲನ್. ಸೊ ಸಿನಿಮಾದಲ್ಲಿ ನಂಗೆ ಸಿಗಲಿಲ್ಲ ಅವಕಾಶ. ನನ್ನನ್ನು ಕ್ವೀನ್ ಥರ ಕರ್ಕೊಂಡು ಬಂದರು, ಕ್ವೀನಾಗೆ ಉಳಿಸಿದ್ದಾರೆ ಇನ್ನು. ಸೊ ಬೇರೆ ಇಂಡಸ್ಟ್ರಿಲಿ ಇಟ್ ವಾಸ್ ಅ ಕ್ವೆಶ್ಚನ್ ಮಾರ್ಕ್ ನನಗೆ. ಈ ಇಂಡಸ್ಟ್ರಿಲಿ ವಿಲ್ಲನ್ ಆಗಿಬಿಟ್ರೆ ನಾನು ಹೀರೋಯಿನ್ ಆಗ್ತೀನಾ ಅಂತ ತುಂಬ ಜನ, ನನಗೂ ಪ್ರಶ್ನೆ, ಎಲ್ಲರೂ ಇಸ್ ಅ ಗುಡ್ ರೈಟ್ ಮೂವ್ ಫಾರ್ ಯು ಅಟ್ ದಿಸ್ ಟೈಮ್ ಅಂತ ಕೇಳಿದ್ರು. ಐ ಸೆಡ್ ಕಮ್ ಆನ್, ಪಾತ್ರ ಮಾಡ್ತಿರೋದು ನಾನು.